ಒಂದೂರು. ಆ ಊರಿಗೆ ಹೆಡ್ಡೇಕಂದ್ರೆ ಮಂಜ ಮತ್ತು ಬಸ್ಯ. ಇಬ್ರಿಗೂ ಕೆಲ್ಸ ಇಲ್ಲ. ಓಕೆ, ಆಲ್ ರೈಟ್. ಇಬ್ರಿಗೂ ಕೆಲ್ಸ ಇಲ್ಲ. ಬೆಳಗ್ಗೆ ಟೀ ಅಂಗಡಿ, ಮಧ್ಯಾಹ್ನ ಬಸ್ ಸ್ಟ್ಯಾಂಡ್, ರಾತ್ರಿ ಗ್ರೌಂಡ್. ಇದೇ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೀ ಅಂಗಡಿಯ ಗೋಪಾಳ ಒಂದಿನ ಬೇಸತ್ತು ಹೇಳ್ದ, ಲೇ, ನೀವಿಬ್ರು ಟೀ ಕುಡಿಯೋದಕ್ಕಿಂತ ಬೆಂಚ್ ಆಕ್ಯುಪೈ ಜಾಸ್ತಿ ಮಾಡ್ತೀರಪ್ಪ. ಬಸ್ ಸ್ಟ್ಯಾಂಡ್ ಹತ್ರದ ಆಟೋ ಡ್ರೈವರ್ ಕೂಡ ಇವ್ರನ್ನ ನೋಡಿದ್ರೆ ಪ್ಯಾಸೆಂಜರ್ ಕೂಡ ಇಳ್ಕೊಂಡ್ ಹೋಗ್ತಾರ. ಆದ್ರೂ ಮಂಜಾ ಬಸ್ಯ ಟೆನ್ಷನ್ ಇಲ್ದೇ ರೋಮ್ ಮಾಡ್ತಿದ್ರು. ದಿನ ಪಂಚಾಯತ್ ಆಫೀಸ್ ಮುಂದೆ ಊರಿನ ಹಿರಿಯರು ಕೂತಿದ್ರು. ಅಲ್ಲಿ ಶಂಕ್ರಪ್ಪ ಜೋರಾಗಿ ಹೇಳ್ದ, ಅಣ್ಣ, ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಶಂಕ್ರಪ್ಪ ಹೇಳ್ದ, ಇವ್ರಿಬ್ರಿಗೂ ಒಂದು ಕೆಲ್ಸ ಕೊಡ್ರಿ, ಕೆಲ್ಸ ಮಾಡಿದ್ರೆ ಸುಧಾರಿಸ್ತಾರ. ಅಷ್ಟರಲ್ಲಿ ಸ್ಕೂಲ್ ಹೆಚ್ಎಂ ಅಲ್ಲಿಗ್ ಬಂದ. ಹಣ ಬಂದ. ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಸ್ಕೂಲ್ಗೆ ಹೊಸ ಬೆಂಚ್ ಬಂದೈತಿ. ಸ್ಟೋರ್ ರೂಮಿಂದ ಕ್ಲಾಸ್ ರೂಮ್ಗೆ ಶಿಫ್ಟ್ ಮಾಡ್ಬೇಕು. ಕೂಲಿ ಬರ್ಲಿಲ್ಲ. ಶಂಕ್ರಪ್ಪ ತಕ್ಷಣ ಮಂಜಾ ಬಸ್ಯ ಕಡೆ ನೋಡ್ದ. ಇದೇ ನಿಮ್ ಕೆಲ್ಸ. ಇಬ್ರು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದ್ರು. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಗೆ ಬ್ಯಾಕ್ ಪೇನ್ ಇದೆ, ನಿನ್ನೆ ಫೀವರ್ ಇತ್ತು. ಯಾರೂ ಕೇಳಲಿಲ್ಲ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಕೊನೆಗೆ ಇಬ್ರು ಸ್ಕೂಲ್ಗ್ ಹೋದ್ರು. ಸ್ಟೋರ್ ರೂಮ್ ಒಳಗೆ ಹೆವಿ ವುಡನ್ ಬೆಂಚ್ ಇತ್ತು. ಮಂಜಾ ಮುಂದೆ ಹಿಡ್ದ, ಬಸ್ಯ ಹಿಂದೆ ಹಿಡ್ದ. ಮಂಜಾ ಸ್ಟೈಲ್ನಲ್ಲಿ, ಸಿಂಪಲ್ ಕೆಲ್ಸ ಮಗ, 2 ಮಿನಿಟ್ಸ್. ಆದ್ರೆ ಬೆಂಚ್ ತುಂಬಾ ಹೆವಿ ಇತ್ತು. ಇಬ್ರು ಸ್ವೆಟ್ಟಿಂಗ್ ಆಗ್ತಾ ಕಾರಿಡಾರ್ನಲ್ಲಿ ಸ್ಲೋ ಆಗಿ ತಗೊಂಡ್ಬರ್ತಿದ್ರು. ಹಾಫ್ ವೇ ಬಂದ್ಮೇಲೆ ಒಂದ್ ಸ್ಮಾಲ್ ಬಾಯ್ ನೋಡಿ ನಗೋಕೆ ಶುರು ಮಾಡ್ದ. ಬಸ್ಯ ಇರಿಟೇಟ್ ಆಗಿ, ಏನ್ ನಗ್ತೀಯಾಲೇ? सबर करो, बोला धक्का बुक्की नहीं करने का, आराम से लेने का. हाँ. ಅನ, ಬೆಂಚ್ ಉಲ್ಟಾ ಹಿಡ್ದಿದ್ದೀರ. ಇಬ್ರು ಸ್ಟಾಪ್ ಮಾಡಿ ನೋಡಿದ್ರು. ಬೆಂಚ್ ಕಾಲ್ ಮೇಲಿತ್ತು, ಕುಳಿತುಕೊಳ್ಳೋ ಭಾಗ ಕೆಳಗೆ. ಕ್ಲಾಸ್ ರೂಮ್ ವಿಂಡೋಯಿಂದ ಮಕ್ಕಳು ಫುಲ್ ಲಾಫ್ ಮಾಡಕ್ ಶುರು ಮಾಡಿದ್ರು. ಬಸ್ಯ ಕೋಪದಲ್ಲಿ, ಲೇ ಮಂಜಾ, ಮೊದ್ಲು ನೋಡ್ಕೊಂಡಿಟ್ಕೊಳ್ಬೇಕಲ್ಲ. ಮಂಜಾ ಈಗೋ ಬಿಡ್ಲಿಲ್ಲ. ವೇಟ್ ಬ್ಯಾಲೆನ್ಸ್ಗಾಗಿ ಹೀಗೆ ಹಿಡ್ದಿದ್ವಿ. ಮತ್ತೆ ಬೆಂಚ್ ಕರೆಕ್ಟ್ ಮಾಡಿ ಎತ್ತಿದ್ರು. ಫೈನಲಿ ಕ್ಲಾಸ್ ರೂಮ್ ಹತ್ರ ಬಂದಾಗ ಬಸ್ಯ ಟಯರ್ಡ್ ಆಗಿ, ಸ್ವಲ್ಪ ರೆಸ್ಟ್ ಮಾಡೋಣ. ಅವನು ಬೆಂಚ್ ಕೆಳಗೆ ಇಳಿಸಿದ. ಆದ್ರೆ ಕ್ಲಾಸ್ ರೂಮ್ ಡೋರ್ ಸ್ಮಾಲ್ ಇತ್ತು. ಬೆಂಚ್ ಒಳಗೆ ಹೋಗ್ತಿರ್ಲಿಲ್ಲ. ಇಬ್ರು ಆಂಗಲ್ ಚೇಂಜ್ ಮಾಡಿ, ಟಿಲ್ಟ್ ಮಾಡಿ, ಪುಷ್ ಮಾಡಿ ಟ್ರೈ ಮಾಡಿದ್ರು. ಹೆಚ್ಎಂ ದೂರದಿಂದ ನೋಡಿ ಕೇಳ್ದ, ಏನ್ ಪ್ರಾಬ್ಲಮ್? कैसे कैसे लोग रहते हैं यार यहाँ पर. साला तुमको पागल कुत्ते का गाड़ी उठा के ले जाएगा बता रहे हैं हम. बहुत दर्द हो रहा है भाई. ಸರ್, ಬೆಂಚ್ ದೊಡ್ಡದೈತಿ. ಹೆಚ್ಎಂ ಇನ್ಸೈಡ್ ಬಂದು 2 ಸೆಕೆಂಡ್ ನೋಡ್ದ. ಮತ್ತೆ ಕಾಮಾಗಿ ಹೇಳ್ದ, ಡೋರ್ ಇನ್ನೊಂದ್ ಸೈಡ್ ಓಪನ್ ಆಗೈತಿಲೇ. ಯಾಕಂದ್ರೆ ಅವರು ರಾಂಗ್ ಕ್ಲಾಸ್ ರೂಮ್ ಡೋರ್ ಹತ್ರ ಬಂದಿದ್ರು. ಹೋಲ್ ಸ್ಕೂಲ್ ಫುಲ್ ಲಾಫ್. ಮಂಜಾ ಎಂಬ್ಯಾರೆಸ್ಮೆಂಟ್ ಕವರ್ ಮಾಡಕ್ಕೆ ಟೆಸ್ಟ್ ಮಾಡ್ತಿದ್ವಿ ಸರ್, ಸೆಕ್ಯೂರಿಟಿ ಪರ್ಪಸ್. ಹೆಚ್ಎಂ ತಲೆ ಹಿಡ್ಕೊಂಡು, ನೀವಿಬ್ರಿನಂದ ಕೆಲ್ಸ ಆಗೋದಕ್ಕಿಂತ ಕಾಮಿಡಿ ಜಾಸ್ತಿ ಆಗೈತಿ. तू समझा?